ಹಾಯ್ ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಈ ಸೂರತ್ತಿನ ಸ್ಟ್ರೀಟ್ ಫುಡ್ಡಿನಲ್ಲಿ ನಾವು ಕೊನೆಯದಾಗಿ ಬಂದದ್ದು ಈ ಫ್ರೂಟ್ಸಿನ ಒಂದು ಚಾಟನ್ನು ಮಾಡುವಂಥ ಸ್ಟ್ರೀಟಿಗೆ. ಭಾಳ ವೈವಿಧ್ಯಮಯವಾಗಿತ್ತು. ನನಗೆ ಇಲ್ಲಿ ನಾವು ಏನು ತಿಂದೆವು ಏನು ತಿನ್ನಲಿಲ್ಲ ಅನ್ನೋದಕ್ಕಿಂತ ಇದನ್ನು ನೋಡೋದೇ ನನಗೆ ಭಾಳ ಖುಷಿಯಾಯಿತು. ಆ ಕಲರ್ಫುಲ್ ಆದಂಥ ಆ ಬೇರೆ ಬೇರೆ ಫ್ರೂಟ್ಸ್ಗಳು ಅವ್ರು ಕಟ್ ಮಾಡಿ ಅದಕ್ಕೆ ಬೇರೆ ಬೇರೆ ರೀತಿಯ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಅವ್ರದ್ದೇ ರೀತಿಯಲ್ಲಿ ಹೊಸ ಹೊಸ ರೀತಿಯಲ್ಲಿ ನಮಗೆ ಡಿಶನ್ನು ಮಾಡಿಕೊಡ್ತಾ ಇದ್ದಂಥ ರೀತಿ, ಆಮೇಲೆ ಫ್ರೆಶ್ ಆದಂಥ ಹಣ್ಣುಗಳು, ವೈವಿಧ್ಯಮಯವಾದ ಹಣ್ಣುಗಳು, ಅದಕ್ಕೆ ಅವರದೇ ಆದಂಥ ರುಚಿಗಳನ್ನು ಹುಡುಕಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಲಾಡನ್ನು ಮಾಡಿಕೊಡ್ತಾ ಇದ್ದಂಥ ರೀತಿ, ಇವೆಲ್ಲ ಬಹಳ ಖುಷಿ ಕೊಟ್ಟಂಥ ಸಂಗತಿ. ನಾವು ಈ ಸ್ಟಾಲ್ಗೆ ಅಥವಾ ಈ ಸ್ಟ್ರೀಟಿಗೆ ಬಂದ ದಿನ ಬಹುತೇಕವಾಗಿ ನಾವು ಯಾರೂ ಊಟ ಮಾಡಿಲ್ಲ. ಅವತ್ತು ಅದೇ ರೀತಿಯ ಬೇರೆ ಬೇರೆ ಹಣ್ಣುಗಳ ಬೇರೆ ಬೇರೆ ರುಚಿಯನ್ನು ಸವಿತಾನೆ ಅವತ್ತಿನ ಸಂಜೆಯ ನಮ್ಮ ಒಂದು ಊಟವನ್ನು ಪೂರೈಸಿದೆವು. ನೋಡಿ ಅದು ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತು ಅಷ್ಟು ಹೇಳುವಂಥ ತುಂಬ ಕಾಸ್ಟ್ಲಿ ರೇಟು ಏನಿಲ್ಲ, ನಾರ್ಮಲ್ ರೇಟು. ಮತ್ತು ಹೈಜೆನಿಕ್ಕಾಗಿ ಮಾಡ್ತಾರೆ, ಕೈಗೆ ಗ್ಲೌಸ್ ಎಲ್ಲ ಹಾಕ್ಕೊಂಡೇ ಮಾಡ್ತಾರೆ. ಇಲ್ಲಿಯೂ ಅಷ್ಟೇ ತುಂಬ ಜನ ಬರ್ತಾರೆ, ತುಂಬ ಜನ ನಿಂತುಕೊಂಡು ತಿಂದುಕೊಂಡು ಖುಷಿಪಟ್ಟು ಹೋಗ್ತಾರೆ. ಗುಜರಾತ್ ಮತ್ತು ಸೂರತ್ನಲ್ಲಿ ಈ ಹಾದಿ ಬದಿಯ ತಿಂಡಿ ಅನ್ನುವಂಥ ಒಂದು ಖಯಾಲಿ ಆಸಕ್ತಿ ಏನಿದೆಯಲ್ಲ, ಅದರಲ್ಲಿ ಈ ಫ್ರೂಟ್ಸ್ ಸಲಾಡು ಭಾಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಇಲ್ಲಿಗೆ ನಾವು ಸ್ಟ್ರೀಟ್ ಫುಡ್ಡನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ಇದಕ್ಕೂ ಹೆಚ್ಚು ನಮಗೆ ಕವರ್ ಮಾಡಲಿಕ್ಕೆ ಆಗಿಲ್ಲ ಕೂಡ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ನಿಮಗೇನಾದರೂ ತೋರಿಸುವ ಸಾಧ್ಯತೆ ಇದ್ದರೆ ತೋರಿಸ್ತೇವೆ. ನಮಸ್ತೆ.